ಈಗ ನಡೆಯುತ್ತಿರುವ ಭಾರತೀಯ ಪ್ರಜಾಪ್ರಭುತ್ವದ ಕೊಲೆ, ನಾವು ಎಚ್ಚೆತ್ತು ಇದನ್ನು ತಡೆಯೋಣ. ಕಿರು ಪುಸ್ತಕದ ಓದು, ತಾರೀಕು 21 ಏಪ್ರಿಲ್ 2026. ಭಾಗ 12. ಮತದಾರರ ಪಟ್ಟಿ ಅಕ್ರಮಗಳ ಬಗ್ಗೆ ಕಾಲಕಾಲದ ವರದಿಗಳು. ಮತದಾರರ ಪಟ್ಟಿ ಅಕ್ರಮಗಳ ಬಗ್ಗೆ ಕಾಲಕಾಲದ ವರದಿಗಳು. SIRಗಿಂತ ಮೊದಲು ಕೂಡ ನಿಖರತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ಇರುವ ಚುನಾವಣಾ ಆಯೋಗದ ಸ್ವಂತ ಕಾರ್ಯವಿಧಾನಗಳನ್ನು ಉಲ್ಲಂಘಿಸಿ ಮತದಾರರ ಪಟ್ಟಿಗೆ ನಕಲಿ ಮತದಾರರನ್ನು ಸೇರಿಸುವ ಮತ್ತು ಅಸಲಿ ಮತದಾರರನ್ನು ತೆಗೆದುಹಾಕುವ ಬಗ್ಗೆ ಆಗಾಗ ವರದಿಗಳು ಬಂದಿವೆ. SIR ಪ್ರಕ್ರಿಯೆಯ ಸಮಯದಲ್ಲೂ ಕೂಡ ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತದಾರರ ಪಟ್ಟಿಯ ನಿಖರತೆ ಮತ್ತು ಹೊಣೆಗಾರಿಕೆ ದೃಷ್ಟಿಯಿಂದ ತಾನೇ ರೂಪಿಸಿರುವ ನಿಯಮಗಳ ಉಲ್ಲಂಘನೆ ಮಾಡಿ ಕೆಲವು ಜನರು ಸಾವಿರಾರು ನಕಲಿ ಮತದಾರರನ್ನು ECI ಮೂಲಕವೇ ಸೇರಿಸ್ತಾ ಇದ್ದಾರೆ ಎಂಬ ವರದಿಗಳು ಬಂದಿವೆ. ಅಂದರೆ ECI ನಿಯಮನೇ ಉಲ್ಲಂಘಿಸಿ ಕೆಲವರು, ಈಗ ಪಶ್ಚಿಮ ಬಂಗಾಳದಲ್ಲಿ ಆಗಲೇ ಆಯಿತು ಅಂತ ಹೇಳಿದೆ ಅಲ್ಲ ನಾನು, ಪಶ್ಚಿಮ ಬಂಗಾಳದ ಚೀಫ್ ಎಲೆಕ್ಟ್ರಲ್ ಆಫೀಸರ್, ಮುಖ್ಯ ಚುನಾವಣಾ ಅಧಿಕಾರಿ ಆಫೀಸ್ಗೆ ಸಾವಿರಾರು ಹೊಸ ಮತದಾರರು ಸೇರಿಸೋದಕ್ಕೆ ಫಾರ್ಮ್ 6 ಅಂತ ಬಂಡ್ಲ್ಗಳು ತೊಗೊಂಬರ್ತಾಯಿದ್ರು. ಅವ್ರು ಯಾರು ತೊಗೊಂಬರ್ತಾ ಇದ್ದವರು ಅವ್ರು ಪಶ್ಚಿಮ ಬಂಗಾಳದ ಜನರೇ ಅಲ್ಲ, ಹೊರಗಡೆಯಿಂದ ತೊಗೊಂಬರ್ತಾ ಇದ್ದಾರೆ. ಅದನ್ನು ಎಲೆಕ್ಷನ್ ಕಮಿಷನ್ನು ಸೇರಿಸಿದೆ. ಬಿಹಾರದಲ್ಲಿ 5 ದಿನ ಎಲೆಕ್ಷನ್ಗೆ 5 ದಿನ ಮೊದಲು 3 ಲಕ್ಷ ವೋಟರ್ಸ್ನ ಈ ರೀತಿ ಸೇರಿಸಿದೆ. ಪಶ್ಚಿಮ ಬಂಗಾಳದಲ್ಲೂ ಕೆಲವೇ ದಿನ ವೋಟಿಂಗ್ಗೆ ಕೆಲವೇ ದಿನದ ಮೊದಲು ಈ ಥರ ಲಕ್ಷಾಂತರ ಫೇಕ್ ಮತದಾರರನ್ನ ಸೇರಿಸಿದೆ ಅಂತ ವರದಿಗಳು ಬಂದಿವೆ. ಅದೇ ರೀತಿ ನಿಖರತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ರೂಪಿಸಿರುವ ಪ್ರಕ್ರಿಯೆಗಳನ್ನು ಉಲ್ಲಂಘಿಸಿ ಮೋಸದಿಂದ ಫಾರ್ಮ್ 7 ಅನ್ನು ಬಳಸಿ, ಅಂದರೆ ಎಲೆಕ್ಷನ್ ಕಮಿಷನರು ಫಾರ್ಮ್ 6 ಅಂದರೆ ಹೊಸ ವೋಟರ್ ಆ್ಯಡ್ ಮಾಡಬೇಕಾದ್ರೆ ಫಾರ್ಮ್ 6 ಇರೋ ಯಾವುದಾದ್ರು ವೋಟರ್ ಹೆಸರು ಇದ್ದು ಅವರನ್ನು ತೆಗೆದಾಕಬೇಕಾದ್ರೆ ಅವ್ರು ತೀರೋಗಿದ್ದಾರೆ, ಬೇರೆ ಕಡೆ ಸ್ಥಳಾಂತರ ಆಗಿದ್ದಾರೆ, ಆ ಥರ ಏನಾದರೂ ಕಾರಣಗಳಿದ್ದು, ಅಥವಾ ಡೂಪ್ಲಿಕೇಟ್ ಅವ್ರ ಹೆಸರು 2-3 ಸರ್ತಿ ಬಂದಿದೆ ಅಂದರೆ ಒಂದು ಬಿಟ್ಟು ಇನ್ನು ಎಕ್ಸ್ಟ್ರಾ ಇರೋದನ್ನು ತೆಗೆದುಹಾಕೋದಕ್ಕೆ ಒಂದು ಫಾರ್ಮ್ 7 ಅಂತ ಬಳಸ್ಕೊಂಡು ಅದನ್ನು ಬಳಸ್ಕೊಂಡು ಅವರನ್ನು ತೆಗೆಯೋದಕ್ಕೆ ಒಂದು ಪ್ರಕ್ರಿಯೆ ಇದೆ. ಆದರೆ ಮೋಸದಿಂದ ಫಾರ್ಮ್ 7 ಅನ್ನು ಬಳಸಿಕೊಂಡು ಅಂತಿಮ SIR ಪಟ್ಟಿಗಳಿಂದ ಹೆಸರುಗಳನ್ನು ತೆಗೆದುಹಾಕಿ ವಂಚಿಸಿರುವ ಬಗ್ಗೆಯೂ ಆಗಾಗ್ಗೆ ವರದಿಗಳು ಬಂದಿವೆ. ಆಗಲೇ ನಾನು ಹೇಳ್ದಂಗೆ ಬಿಹಾರದಲ್ಲಿ ಅವರೇ ಯಾರು ಮತದಾರರು SIRಗೆ ಸೇರ್ಕೋಬೇಕು ಅಂತ ಅರ್ಜಿ ಕೊಟ್ಟಿದ್ದಾರೆ, ಅವರೇ ನನ್ನ ಹೆಸರು ತೆಗೆದಾಕಿ ಅಂತ ಫಾರ್ಮ್ 7ನಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ಇಂದ ಅವರು ಪಬ್ಲಿಷ್ ಮಾಡಿರೋ ಡೇಟಾಯಿಂದ ಸಿಕ್ಕಿದೆ. ಅದೇ ರೀತಿ ವಂಚನೆಯಿಂದ ಈಗ ನೀವು ವೋಟರ್ ಆಗಿರ್ತೀರಿ, ಎಲ್ಲೋ ಸಡನ್ನಾಗಿ ನೀವು ಅಲ್ಲಿ ವೋಟ್ ಮಾಡೋಕ್ಕೆ ಹೋದರೆ ಅಲ್ಲಿ ನಿಮ್ಮ ಹೆಸರಿಲ್ಲ ಅಂತಾರೆ. ಹೆಸರು ಯಾಕಿಲ್ಲ ಅಂತ ತೆಗೆದಾಕಿದ್ದಾರೆ. ಯಾರು ತೆಗೆದಾಕಿದ್ದಾರೆ? ಯಾರೋ ತೆಗೆದಾಕಿದ್ದಾರೆ, ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿನ ನಿಯಮದ ಪ್ರಕಾರ ಈ ಬೂತ್ನವರೇ ಕಂಪ್ಲೇಂಟ್ ಕೊಡಬೇಕು, ಅದಕ್ಕೆ ಸೂಕ್ತವಾದ ಎಕ್ಸ್ಪ್ಲನೇಷನ್ ಕೊಡಬೇಕು. ಅದೇನು ಇಲ್ಲದೆ ಎಲ್ಲಿಂದಾನೂ ಹಾಕಿದ್ದಾರೆ, ಫೇಕಾಗಿ ಮಾಡಿದ್ದಾರೆ, ಬರೀ ಕಂಪ್ಯೂಟರ್ ವ್ಯವಸ್ಥೆ ಉಪಯೋಗಿಸಿ ಮಾಡಿದ್ದಾರೆ. ಈ ಥರ ಎಲ್ಲ ತುಂಬ ನಡೆದಿದೆ. ಇದಲ್ಲದೆ ಅನೇಕ ಜನರು ಕಾಲಕಾಲಕ್ಕೆ ಚುನಾವಣಾ ಆಯೋಗದ ನಡತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದಾಗ ಆಯೋಗವು ಸಾಮಾನ್ಯವಾಗಿ ಮೌನವಾಗಿರುವುದು ಅಥವಾ ಮುಖ್ಯ ಪ್ರಶ್ನೆಗಳನ್ನು ತಪ್ಪಿಸಿ ಹಾರಿಕೆಯ ಉತ್ತರಗಳನ್ನು ನೀಡುವುದು ECIನ ಟ್ರ್ಯಾಕ್ ರೆಕಾರ್ಡ್ ಆಗಿದೆ. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ 17 ಪೇಜ್ PDF ಬುಕ್ಲೆಟ್ ಡೌನ್ಲೋಡ್ ಮಾಡ್ಕೋಬಹುದು ಫ್ರೀಯಾಗಿ. kannadaindians.com/SIR ಅಥವಾ ಡೆಮಾಕ್ರಸಿ ಇನ್ ಡೇಂಜರ್ -English ಅಥವಾ ಕನ್ನಡ.